ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಪ್ರತಿಭಟನೆ ಕವರ್ ಮಾಡೋದಕ್ಕೆ ಅಂತ ಈ ನಂಜು ಕಾರುವ ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮ ಆಗಿರುವಂತಹ ಪಬ್ಲಿಕ್ ಟಿವಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಹೋಗಿತ್ತು. ಯಾವ ಪ್ರತಿಭಟನೆ? ಸೋನಂ ವಾಂಗ್ಚುಕ್ ಅವರು ನಡೆಸ್ತಾ ಇರುವ ಚಳುವಳಿ ಇದೆಯಲ್ಲ, ಉಪವಾಸ ಇದೆಯಲ್ಲ, ಪ್ಲಸ್ ಅವರ ಉಪವಾಸವನ್ನ ಬಲವಂತಕ್ಕೆ ಅವರನ್ನು ಎತ್ತಾಕೊಂಡೋಗಿ ಅದನ್ನ ಬಂದ್ ಮಾಡಿಸೋ ಪ್ರಯತ್ನವನ್ನ ನೀಚ ಮೋದಿ ಸರ್ಕಾರ ಮಾಡುತ್ತಲ್ಲ, ಅದರ ವಿರುದ್ಧ ಪ್ರತಿಭಟನೆ ನಡೀತಾ ಇತ್ತು. ಅದನ್ನ ಕವರ್ ಮಾಡೋದಕ್ಕೆ, ಕವರ್ ಅನ್ನೋದಕ್ಕಿಂತ ಅವ್ರು ಏನ್ ಮಾಡ್ತಾರೆ ಅಂತ ಆಮೇಲೆ ಹೇಳ್ತೀನಿ. ಪಬ್ಲಿಕ್ ಟಿವಿ ಅವರು ಆಗ್ಲಿ, ಈ ಗೋಧಿ ಮಾಧ್ಯಮಗಳು, ಎಂಜಲು ಮಾಧ್ಯಮಗಳು ಪಬ್ಲಿಕ್ ಟಿವಿಯನ್ನು ಒಳಗೊಂಡಂತೆ ಅಲ್ಲಿಗೆ ಹೋಗಿದ್ರು. ಅಲ್ಲಿದ್ದಂತಹ ಪ್ರಜ್ಞಾವಂತ ಪ್ರತಿಭಟನಾಕಾರರು ಕ್ಯಾಕರಿಸಿ ಮಕಕ್ಕೆ ಉಗಿದು ಗೋಧಿ ಮಾಧ್ಯಮ ನೀವು ಅಂತ ಘೋಷಣೆಗಳನ್ನ ಕೂಗಿ ಅಲ್ಲಿಂದ ಗಂಟು ಮೂಟೆ ಕಟ್ಟೋ ಹಾಗೆ ಮಾಡಿದ್ದಾರೆ. ಆ ಘಟನೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮೊನ್ನೆ ನಡೆದಿದೆ. ಸೊ ಅದನ್ನು ವಿವರಿಸುವಂತಹ ಪ್ರಯತ್ನ ಮಾಡ್ತೀನಿ. ಯಾಕೆ ನಾನು ಈ ಪಬ್ಲಿಕ್ ಟಿವಿಯನ್ನು ಮಾತ್ರ ಈಗ ಆಗಾಗ ಆಕ್ಚುಲಿ ತಗೊಳ್ತೀನಿ ಅನ್ನೋದನ್ನು ವಿವರಿಸ್ತೀನಿ. ಯಾಕೆಂದ್ರೆ ಅದರಷ್ಟು ನಂಜು ಅದರಲ್ಲಿರುವ ರಂಗ ಇದನ್ನಲ್ಲ. ಅವನಷ್ಟು ಕೋಮುವಾದಿ, ಜಾತಿವಾದಿ, ನೀಚ, ಅಮಾನವೀಯವಾದಂತಹ ವ್ಯಕ್ತಿ ಪತ್ರಿಕೋದ್ಯಮದಲ್ಲಿ ಕರ್ನಾಟಕದಲ್ಲಿಲ್ಲ. ಅವನು ನಂಬರ್ ಒನ್ ಸ್ಪಾಟ್ ಅಲ್ಲಿ ನಿಂತ್ಕೊಳ್ತಾನೆ. ಆ ನಂತರವೇ ಈ ಅಜಿತ್ ಪಜಿತ್ ಗಿಜಿತ್ಗಳು ಎಲ್ಲರೂ ಬರೋದು. ಅವನೇ ಟಾಪ್ ಮೋಸ್ಟ್ ಅಲ್ಲಿರೋದು. ಆದ್ರೆ ಇತ್ತೀಚೆಗೆ ನಾಟಕ ಕಟ್ಟುತ್ತವನೇ. ಆ ನಾಟಕನೂ ಸಹ ನಿಮಗೂ ವಿವರಿಸ್ತೀನಿ. ಕೆಲವು ವಿಚಾರಗಳಲ್ಲಿ ನಾಟಕ ಕಟ್ಟಿ ಕಾಂಗ್ರೆಸ್ನವರು ಬೆಂಬಲ ಪಡ್ಕೊಳಕ್ ನೋಡ್ತಾನೆ. ಅದನ್ನು ವಿವರಿಸ್ತೀನಿ. ಏನಾಯ್ತು ಹೇಳ್ತೀನಿ. ಸೊ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ದೊಡ್ಡ ಚಳುವಳಿ ನಡೀತಾ ಇದೆ. ನೀಟ್ ಪೇಪರ್ ಲೀಕ್ ನಿಂದ 21 ಜನ ಮಕ್ಕಳು ಪ್ರಾಣ ಕಳ್ಕೊಂಡಿದ್ದಾರೆ. ಅದರ ಜವಾಬ್ದಾರಿಯನ್ನು ಹೊತ್ತು ಈ ದೇಶದ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಡಬೇಕು ಅಂತ ಸಿಜೆಪಿ ಪಕ್ಷ, ಕಾಕ್ರೋಚ್ ಜನತಾ ಪಾರ್ಟಿ ಪಕ್ಷದ ಬ್ಯಾನರ್ ಅಡಿಯಲ್ಲಿ ಹೋರಾಟಗಾರ, ಪರಿಸರ ತಜ್ಞ ಸೋನಂ ವಾಂಗ್ಚುಕ್ ಉಪವಾಸ ಮಲಗಿದ್ರು. ಆ ಉಪವಾಸವನ್ನ ಈ ಮೋದಿ ಸರ್ಕಾರ, ಸರ್ವಾಧಿಕಾರಿ ಮನೋಭಾವದ ಸರ್ಕಾರ ಬಲವಂತಕ್ಕೆ ಮುಗಿಸುವಂತಹ ಪ್ರಯತ್ನ ಮಾಡ್ತು. ಅವರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗೋ ರೀತಿಯಲ್ಲಿ ಎತ್ಕೊಂಡೋದ್ರು. ಆ ನಂತರ ಅವರನ್ನ ಸರ್ಕಾರದ ಆಸ್ಪತ್ರೆಗೆ ಹಾಕಿದ್ರು, ಸಫ್ದರ್ಜಂಗ್ ಆಸ್ಪತ್ರೆಗೆ. ಅವರ ಹೆಂಡತಿ ಕೋರ್ಟಿಗೆ ಹೋಗಿ ನನಗೆ ಆ ಗವರ್ನಮೆಂಟ್ ಸೆಟಪ್ ಅಲ್ಲಿ ನಂಬಿಕೆ ಇಲ್ಲ, ಪ್ರೈವೇಟ್ ಹಾಸ್ಪಿಟಲ್ಗೆ ಶಿಫ್ಟ್ ಮಾಡಿ ಅಂತ ಹೇಳಿದ ನಂತರ ಕೋರ್ಟ್ ಆರ್ಡರ್ ಕೊಡ್ತು. ಎಸ್, ಹೆಂಡತಿ ಹೇಳ್ತಾ ಇರೋದ್ರಲ್ಲೂ ಸಹ ಒಂದಷ್ಟು ಸತ್ಯಾಂಶ ಇದೆ. ಅವರ ಆರೋಗ್ಯದ ಬಗ್ಗೆ ನಮಗೆ ಆತಂಕ ಇದೆ. ಶಿಫ್ಟ್ ಮಾಡಿ ಪ್ರೈವೇಟ್ಗೆ ಅಂತ ಪ್ರೈವೇಟ್ ಆಸ್ಪತ್ರೆಗೆ ಶಿಫ್ಟ್ ಮಾಡಿದ್ದಾರೆ. ಸೊ ಈ ಘಟನಾವಳಿ ಏನ್ ನಡೀತಲ್ಲ, ಅವರನ್ನ ಕಿಡ್ನಾಪ್ ಮಾಡುವ ರೀತಿಯಲ್ಲಿ ಎತ್ಕೊಂಡು ಹೋಗಿದ್ರಲ್ಲ ದೆಹಲಿ ಪೊಲೀಸರು, ಅದರ ವಿರುದ್ಧ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು. ಈಗಲೂ ನಡೀತಾ ಇದೆ, ಪ್ರತಿದಿನ ನಡೀತಾ ಇದೆ. ಆ ಇಡೀ ಹೋರಾಟ, ಜಂತರ್ ಮಂತರ್ ಹೋರಾಟಕ್ಕೆ ಬೆಂಬಲವಾಗಿ ಇಲ್ಲೂ ನಡೀತಾ ಇದೆ. ಸೊ ಆ ಪ್ರತಿಭಟನೆಗೆ ಮೊನ್ನೆ ಪಬ್ಲಿಕ್ ಟಿವಿಯು ಸಹ ಹೋಗಿತ್ತು ಕವರ್ ಮಾಡ್ತೀನಿ ಅಂತ. ಅವರಿಲ್ಲಿಂದ ದೃಶ್ಯಗಳನ್ನ ತಗೊಂಡು ಹೋಗಿ ಅದನ್ನು ಹೇಗೆ ತಿರುಚಿ, ಹೇಗೆ ಬೇಕೋ, ಎಷ್ಟು ಬೇಕೋ, ಯಾವ ಪದ ಬೇಕು, ಯಾವ ಸೆಂಟೆನ್ಸ್ ಬೇಕು ಅದನ್ನ ಹಾಕಿ ಒಟ್ನಲ್ಲಿ ಆ ಹೋರಾಟ ನಡೆಸ್ತಿರುವವರು ದೇಶದ್ರೋಹಿಗಳು, ಅವ್ರಿಗೆ ಫಾರಿನ್ ಫಂಡ್ ಬರ್ತಾ ಇದೆ, ಅವರೆಲ್ಲ ಹಿಂದೂ ವಿರೋಧಿಗಳು, ಹೀಗೆ ಬಿಂಬಿಸೋದು. ಯಾಕೆಂದ್ರೆ ಬಿಜೆಪಿ ವಿರೋಧಿಗಳು, ಮೋದಿ ವಿರೋಧಿಗಳು ಅಂತ ಡೈರೆಕ್ಟ್ ಆಗಿ ಹೇಳ್ಬಿಟ್ರೆ ಇವ್ರು ಚಮಚಾಗಿರಿ ಓಪನ್ ಆಗಿ ಎಲ್ರಿಗೂ ಗೊತ್ತಾಗತ್ತೆ. ಇವ್ರು ಎಂಜಲು ಮಾಧ್ಯಮ ಅಂತ ಎಲ್ರಿಗೂ ಗೊತ್ತಾಗ್ಬಿಡುತ್ತೆ. ಸೊ ಅದನ್ನು ಬಚ್ಚಿಡೋದಕ್ಕೆ ನಾವು ಬಿಜೆಪಿ ವಿರುದ್ಧ ಆಗುವಂತಹ ಚಟುವಟಿಕೆ ವಿರುದ್ಧ ಇದೀವಿ ನಾವು ಅಂತ ತೋರಿಸ್ಕೊಳ್ಳೋದಕ್ಕೆ ಆಗೋದಿಲ್ವಲ್ಲ. ಅದಕ್ಕೆ ದೇಶದ್ರೋಹ, ಧರ್ಮದ್ರೋಹ ಅನ್ನುವಂಥ ಲೇಪನ ಹಚ್ಕೊಂಡು ಬರ್ತಾರೆ. ಅಂತಹ ಕಿತಾಪತಿಯನ್ನ ಮಾಡೋದಕ್ಕೆ ನೇರವಾಗಿ ಅವ್ರದೇ ಫುಟೇಜ್ ಇದ್ರೆ ಅವ್ರ ಫುಟೇಜ್ ಜೊತೆ ಆಟ ಆಡಬಹುದು ಅನ್ನೋ ಕಾರಣಕ್ಕಾಗಿ ಅವರೂ ಸಹ ಬರ್ತಾರೆ ಇಂತಹ ಪ್ರತಿಭಟನೆಗಳನ್ನ ಕವರ್ ಮಾಡೋದಕ್ಕೆ. ಆ ಪ್ರತಿಭಟನೆಗಳ ಬಗ್ಗೆ ಗೌರವ ಇಟ್ಕೊಂಡಲ್ಲ, ಅವುಗಳನ್ನ ಕೆಡಿಸೋದಕ್ಕೆ, ಅವುಗಳಿಗೆ ಕೆಟ್ಟ ಹೆಸರು ತರೋದಕ್ಕೆ. ಅದೇ ರೀತಿ ಪಬ್ಲಿಕ್ ಟಿವಿ ಮೊನ್ನೆ ಹೋಗಿತ್ತು. ಆದ್ರೆ ಇತ್ತೀಚೆಗೆ ಜಂತರ್ ಮಂತರಲ್ಲಾಗ್ಲಿ, ಇನ್ನೊಂದು ವಿಡಿಯೋ ಮಾಡಿದ್ದೀನಿ, ಜಂತರ್ ಮಂತರಲ್ಲಿ ಹೇಗೆ ಗೋಧಿ ಮೀಡಿಯಾನ ಉಗಿದು ಓಡಿಸ್ತಾ ಇದ್ದಾರೆ, ಕೆಲವು ಹಲ್ಲೆಗಳು ಸಹ ಆಗ್ತಿದಾವೆ ಅಂತ. ಸೊ ಅದೇ ರೀತಿ ಕರ್ನಾಟಕದಲ್ಲಿ ಸಹ ಈಗ ಅದು ಶುರುವಾಗಿದೆ. ಅದು ಪಬ್ಲಿಕ್ ಟಿವಿಯಿಂದನೇ ಆರಂಭ ಆಯಿತು. ವೆರಿ ಗುಡ್ ಸ್ಟಾರ್ಟ್, ವೆರಿ ಗುಡ್ ಸ್ಟಾರ್ಟ್. ಯಾಕಂದ್ರೆ ಕರ್ನಾಟಕದಲ್ಲಿ ಪಬ್ಲಿಕ್ ಟಿವಿ ಮತ್ತು ಅದರಲ್ಲಿ ಬರುವಂತಹ ಪಬ್ಲಿಕ್ ರಂಗನಾಥ ಅವನಷ್ಟು ವಿಷ ಕಾರುವ, ದ್ವೇಷಭರಿತವಾದಂತಹ ಮತ್ತು ಈ ದೇಶವನ್ನ ಒಂದು ರೀತಿಯಾಗಿ ಬ್ರಾಹ್ಮಣರ ಗುಲಾಮಗಿರಿಗೆ ತಳ್ಳಬೇಕು ಅನ್ನುವ ಅಜೆಂಡಾ ಇಟ್ಕೊಂಡು ನಡೆಸುವಂತಹ ಚಾನಲ್ ಇನ್ನೂ ಇದ್ದಾವೆ, ಬಟ್ ಈ ಲೆವೆಲ್ಗಿಲ್ಲ.
ಈ ಲೆವೆಲ್ಗಿಲ್ಲ. ಸೊ ಅದರಿಂದಾನೇ ಆರಂಭ ಆಗಿದೆ. ಆ ಪ್ರತಿಭಟನೆಯ ಸಂದರ್ಭದಲ್ಲಿ ಪಬ್ಲಿಕ್ ಟಿವಿಯ ಕ್ಯಾಮರಾಮ್ಯಾನ್ ಮತ್ತು ರಿಪೋರ್ಟರ್ ಅಂತ ಕರೆಸ್ಕೊಳ್ಳುವವರು, ಅವರು ಅದು ಹೇಗೆ ಆ ಸಂಬಳವನ್ನ ತಗೊಂಡು ಅನ್ನ ತಿಂತಾರೋ ನನಗಂತೂ ಅರ್ಥ ಆಗಲ್ಲ. ಗೋಧಿ ಮಾಧ್ಯಮದಲ್ಲಿ ಕೆಲಸ ಮಾಡೋರು, ಈ ಎಂಜಲು ಮಾಧ್ಯಮಗಳಲ್ಲಿ ಕೆಲಸ ಮಾಡೋರು. ಯಾಕೆಂದ್ರೆ ಒಂದು ಸಮಾಜವನ್ನ ಧರ್ಮದ ಆಧಾರದ ಮೇಲೆ ಇಬ್ಬಾಗ ಮಾಡೋದನ್ನ ಒಂದು ಕೆಲಸ ಅಂತ ಅದನ್ನ ಪರಿಗಣಿಸಿ ಅದಕ್ಕೊಬ್ರು ಸಂಬಳ ಕೊಡ್ತಾರೆ. ಆ ದೇಶ ಹಾಳು ಮಾಡೋದಕ್ಕೊಂದು ಸಂಬಳ ಕೊಡ್ತಾರೆ. ಸಮಾಜವನ್ನ ಹಾಳು ಮಾಡೋದಕ್ಕೆ, ಸಮಾಜದಲ್ಲಿ ಬೆಂಕಿ ಹಾಕೋದಕ್ಕೆ ಸಂಬಳ ಕೊಡ್ತಾರೆ ಅಂದ್ರೆ ಆ ಸಂಬಳವನ್ನ ತಗೊಂಡು ಅದರಲ್ಲಿ ಹೊಟ್ಟೆಗೆ ಅನ್ನ ತಿಂತೀವಿ ಅನ್ಕೊಂಡು ಏನು ತಿಂತಾರಲ್ಲ, ಅದು ನನಗೆ ನಿಜವಾಗ್ಲೂ ಇಲ್ಲಿಯವರೆಗೆ ಅರ್ಥ ಆಗದೆ ಇರುವಂಥದ್ದು. ದೇಶವನ್ನ, ದೇಶದ ಜನರನ್ನ ಇಬ್ಬಾಗ ಮಾಡಿ ಅದರಿಂದ ಬರೋ ದುಡ್ಡಲ್ಲಿ ಅನ್ನ ತಿನ್ಬೇಕೇನ್ರಿ? ಅಸಹ್ಯ ಅಲ್ವಾ? ಅವ್ರಿಗೆ ಅಸಹ್ಯ ಅನ್ಸೋದೇ ಇಲ್ಲ ಅದು. ಅಸಹ್ಯ ಅನ್ಸೋದೇ ಇಲ್ಲ ಅದು. ಅದು ಅಮೇಧ್ಯ ಅಂತ ಅನ್ಸೋದೇ ಇಲ್ಲ ಅವ್ರಿಗೆ. ಚಪ್ಪರಿಸ್ಕೊಂಡು ತಿಂತಾರೆ. ಸೊ ಆ ರೀತಿ ಕೆಲಸ ಮಾಡುವಂತಹ ಕ್ಯಾಮ್ರಾಮ್ಯಾನು ಮತ್ತೆ ರಿಪೋರ್ಟರ್ ಅಂತ ಕರೆಸಿಕೊಳ್ಳುವವನು ಅಲ್ಲಿಗೆ ಬಂದಿದ್ರು. ಅದನ್ನ ಗಮನಿಸಿದಂತಹ ಅಲ್ಲಿ ಸೇರಿದ್ದಂತಹ ಹೋರಾಟಗಾರರು ಅಥವಾ ಪ್ರತಿಭಟನೆಯಲ್ಲಿದ್ದಂಥವರು ಇವರ ವಿರುದ್ಧ ತಿರುಗಿ ಬಿದ್ರು. ನೀವು ಗೋಧಿ ಮಾಧ್ಯಮ ಅಂತ ಹೇಳಿ ಅವರ ಬಳಿ ಹೋಗಿ ಘೋಷಣೆಗಳನ್ನು ಕೂಗಕ್ಕೆ ಶುರು ಮಾಡಿದ್ರು. ಗೋಧಿ ಮಾಧ್ಯಮ, ಗೋಧಿ ಮಾಧ್ಯಮ, ನೀವು ಗೋಧಿ ಮಾಧ್ಯಮ ಅಂತ. ಸತ್ಯನೇ ಅದು. ಸತ್ಯ ಹೇಳಿದ್ರು ಅವ್ರ ಮುಂದೆ ನಿಂತ್ಕೊಂಡು, ಪಬ್ಲಿಕ್ ಟಿವಿ ಅವ್ರ ಮುಂದೆ ನಿಂತ್ಕೊಂಡು. ಅಷ್ಟೇ, ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಇಲ್ಲಿದ್ರೆ ಇನ್ನು ಸರಿ ಇರಲ್ಲ, ಉಗದವ್ರೆ ಕೂಗಿಸ್ಕೊಂಡಿದ್ದೀವಿ, ಇನ್ನು ಹೊರಟ್ಬಿಡೋಣ ಅಂತ ಅಲ್ಲಿಂದ ನಿಧಾನಕ್ಕೆ ಕಾಲ್ ಕಿತ್ತರು. ಅಂದ್ರೆ ಅರ್ಜೆಂಟ್ ಹೋಗ್ಬಿಟ್ರೆ ಅವಮಾನ ಅಲ್ಲ, ಈಗೋ ಟಚ್ ಆಗುತ್ತೆ. ಈ ದೇಶವನ್ನ ಇಬ್ಬಾಗ ಮಾಡುವಾಗ ಆಗದಂತಹ ಅವರಿಗೆ ಮಾನಸಿಕ ಕಿರಿಕಿರಿ, ಇವರು ಗೋಧಿ ಮಾಧ್ಯಮಗಳು ಅಂತ ಸತ್ಯ ಹೇಳಿದಾಗ ಇವ್ರ ಕಿರಿಕಿರಿ ಆಗ್ಬಿಡುತ್ತೆ. ಮತ್ತೆ ಈಗೋ ಟಚ್ ಆಗುತ್ತೆ. ನಾವೇನು ಹೆದರ್ಕೊಂಡು ಹೋಗ್ತಾ ಇಲ್ಲ, ನಾವು ನಮ್ಮ ಇಷ್ಟಕ್ಕೆ ನಾವು ಬಂದ್ವಿ, ನಮ್ ಕೆಲಸ ಮುಗಿಸ್ಕೊಂಡು ಹೋಗ್ತಿದೀವಿ ಅನ್ನೋ ರೀತಿಯಲ್ಲಿ ಬಿಲ್ಡಪ್ ಕೊಟ್ಕೊಂಡು ಹೋದ್ರು. ಅದು ಬೇರೆ ವಿಚಾರ. ಸೊ ಈಗ ನಾನು ಯಾಕೆ ಈ ಪಬ್ಲಿಕ್ ಟಿವಿಯನ್ನೇ ಈಗ ವಿವರಿಸ್ತಾ ಇದ್ದೀನಿ, ಆಗಾಗ ಯಾಕೆ ನಾನು ಪಬ್ಲಿಕ್ ಟಿವಿಯನ್ನ ತಗೊಂಡು ಬರ್ತೀನಿ, ಆ ಪಬ್ಲಿಕ್ ರಂಗನ್ನ ತಗೊಂಡು ಬರ್ತೀನಿ ಅಂದ್ರೆ, ಈ ಪಬ್ಲಿಕ್ ರಂಗ ಅನ್ನುವಂಥವನಿದನ್ನಲ್ಲ ರಂಗನಾಥ್, ಅವನಷ್ಟು ಜಾತಿವಾದಿ ಜಾತಿವಾದಿ ಧರ್ಮಾಂಧ ಕರ್ನಾಟಕದ ಪತ್ರಿಕೋದ್ಯಮದಲ್ಲಿ ಇಲ್ಲ. ಟಾಪ್ ಪೊಸಿಷನ್ ಅಲ್ಲಿ ಇವನೇ ಬರೋದು. ಅವನಾದ್ಮೇಲೆನೆ ಈ ಎಲ್ಲ ಚಿಲ್ಟು ಪಲ್ಟುಗಳೆಲ್ಲ ಬರೋದು. ಅಜಿತ್ ಹನುಮಕ್ಕನವರಿಂದ ಹಿಡಿದು ಇನ್ನೆಲ್ಲ ಚಿಲ್ಟು ಪಲ್ಟುಗಳೆಲ್ಲ ಅವನ ಬಾಲಾನೆ ಅಷ್ಟೇ. ಇವನೇ ಮೇನ್ ಕ್ಯಾಂಡಿಡೇಟ್. ದಿನ ಬೆಳಗಾದ್ರೆ ಇವನ್ ಚಾನೆಲ್ ನಲ್ಲಿ ಹಿಂದೂ ಮುಸ್ಲಿಂ ಬಿಜೆಪಿಯ ಚಮಚಾಗಿರಿ. ಮೋದಿ ಕೆಮ್ಮುದ್ರು, ಊಸಿದ್ರು, ಸೀನಿದ್ರು, ಮಾಸ್ಟರ್ ಸ್ಟ್ರೋಕ್. ಏನು ಮಾಡಿದ್ರು ಮಾಸ್ಟರ್ ಸ್ಟ್ರೋಕೆ, ಏನಾದ್ರೂ ಮಾಡ್ಲಿ ಮಾಸ್ಟರ್ ಸ್ಟ್ರೋಕ್. ಬಡವರನ್ನ ಬಲಿ ಕೊಡೋದಕ್ಕೆ ನೋಟ್ ಬ್ಯಾನ್ ಮಾಡಿ ಬಡವರನ್ನ ಬ್ಯಾಂಕ್ ಕ್ಯೂ ಅಲ್ಲಿ ಸಾಯಿಸ್ತಾ ಇದ್ರೆ, ಈ ಪಬ್ಲಿಕ್ ಟಿವಿ ಮತ್ತು ಆ ರಂಗ ಅಂತ ಕರ್ಸ್ಕೊಳ್ಳುವವನು ಅಯೋಗ್ಯ. ಅದರಲ್ಲಿ ಚಿಪ್ ಇದೆ, ಅದಿದೆ, ಇದಿದೆ ಅಂತ ಹೇಳಿ ಈ ದೇಶದ ಜನರನ್ನ ಯಾಮರ್ಸಿದ್ದ. ಹೆಲಿಕಾಪ್ಟರ್ ಅಲ್ಲಿ ಈ ದೇಶದ ಪ್ರಧಾನಮಂತ್ರಿ ದುಡ್ಡು ಸುರಿಸ್ತಾರೆ ಅಂತ ಹೇಳಿ ಉಗಿಸ್ಕೊಂಡಿದ್ದ. ಅಂಥ ನೀಚ ಇವನು. ದಿನ ಬೆಳಗಾದ್ರೆ ಹಿಂದೂ ಮುಸ್ಲಿಂ, ಯಾವ ವಿಚಾರ ತಗೊಳ್ಳಿ ಹಿಂದೂ ಮುಸ್ಲಿಂ ಮಾಡ್ಕೊಂಡಿರ್ತಾನೆ. ಹಾಗಾಗಿ ಅವನು ಈ ದೇಶಕ್ಕೆ ಮಾರಕ, ಈ ಸಮಾಜಕ್ಕೆ ಮಾರಕ, ಈ ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತ ನಾನು ಅವಾಗ ಅವನನ್ನ ಇದು ಮಾಡೋದು. ಅವನೇ ನಂಬರ್ 1 ಸ್ಪಾಟ್ ಅಲ್ಲಿ ಇರೋದ್ರಿಂದ ಅವನ ಬಗ್ಗೆನೇ ಹೆಚ್ಚು ಗಮನ ಕೊಡಬೇಕಾದ ಅವಶ್ಯಕತೆ ಇದೆ. ಹಾಗಂತ ನಾನೇನು ಅವನ ಬಗ್ಗೆ ದಿನ ಬೆಳಗಾದ್ರೆ ಮಾಡ್ಕೊಂಡಿರಲ್ಲ. ಅವನೇನಾದ್ರೂ ನೀಚ ಹೇಳಿಕೆ ಕೊಟ್ಟಾಗ, ಈ ದೇಶಕ್ಕೆ, ಈ ಸಮಾಜಕ್ಕೆ ಮಾರಕವಾದಂತಹ ಹೇಳಿಕೆ ಕೊಟ್ಟಾಗ, ಅಥವಾ ಸುಳ್ಳು ಹೇಳಿದಾಗ, ಸುಳ್ಳು ದಿನ ಬೊಗಳ್ತಾನೆ, ಬಟ್ ಯಾವ ಸುಳ್ಳು ಸಮಾಜದಲ್ಲಿ ತುಂಬಾ ಗೊಂದಲ ಸೃಷ್ಟಿ ಮಾಡುತ್ತೋ ಅಂತಹ ಸಂದರ್ಭದಲ್ಲಿ ಮಾತ್ರ ನಾನು ಅವನನ್ನ ಉಲ್ಲೇಖಿಸಿ ಒಂದು ಕಾರ್ಯಕ್ರಮ ಮಾಡಿ ಜನರಿಗೆ ಸತ್ಯಾಂಶವನ್ನು ತಿಳಿಸುವಂತ ಕೆಲಸವನ್ನು ನಾನು ಮಾಡೋದು. ಸೊ ಈ ರಂಗ ಇತ್ತೀಚಿನ ದಿನಗಳಲ್ಲಿ ಒಂದಷ್ಟು ಕಾಂಗ್ರೆಸ್ಸಿನವರನ್ನು ಬೆಂಬಲಕ್ಕೆ ತಗೊಳ್ಬೇಕು ಅನ್ನುವಂತಹ ಯೋಚನೆ ಬಂದ್ಬಿಟ್ಟಿದೆ ಅವನಿಗೆ. ಯಾಕೆಂದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಡಲ್ ಇದೆಯಲ್ಲ, ಹಾಗಾಗಿ ಏನ್ ಮಾಡಿದ್ದಾನೆ, ಒಂದೊಂದು ವಿಚಾರದಲ್ಲಿ ಬಿಜೆಪಿಯನ್ನು ಬೈತಾನೆ. ಅಂತಹ ವಿಚಾರ ರಾಮ ಮಂದಿರದ ಹುಂಡಿ ಲೂಟಿ, ಅದರ ವಿಚಾರದಲ್ಲಿ ಬಿಜೆಪಿ ವಿರುದ್ಧ ಸಿಕ್ಕಾಪಟ್ಟೆ ಮಾತಾಡ್ತಾನೆ. ಆದ್ರೆ ಮೋದಿಯನ್ನ ಏನು ಟೀಕೆ ಮಾಡೋದಿಲ್ಲ. ಅಯ್ಯೋ ಮೋದಿ ಬಗ್ಗೆ ಏನಿದ್ರು ಮರ್ಯಾದೆಯಿಂದ ಒಂಚೂರು ಹಂಗೆ ಹಿಂಗೆ ಅಷ್ಟೇ ಮೋದಿ ಬಗ್ಗೆ, ಅದಕ್ಕಿಂತ ಬೇರೆಯವರಾದ್ರೆ ಬುರುಡೆ ಕೆತ್ತಬೇಕು, ತಲೆ ಹೊಡಿಬೇಕು, ಕೈಕಾಲು ಮುರಿಬೇಕು, ತಲೆ ಕಡಿಬೇಕು, ಇನ್ನೇನೋ ಮಾಡಬೇಕು, ಕಂಡಲ್ಲಿ ಹೊಡಿಬೇಕು, ಕಲ್ಲಲ್ಲಿ ಹೊಡಿಬೇಕು, ಇಂಥವೇ ದಿನ ಬೆಳಗಾದ್ರೆ ಇಂಥವೇ.
ಇಂಥವೇ ಸುದ್ದಿಗಳು ಇವನು ಮಾತಾಡೋದು. ಇನ್ನೆಂಥದ್ದು ಪದಗಳೆಲ್ಲ ಬಳಸ್ತಾನೆ ಅವನು. ಸೊ ರಾಮ ಮಂದಿರದ ವಿಚಾರದಲ್ಲಿ ಮಾತ್ರ ಅವನಿಗೆ ಹೊಟ್ಟೆ ಉರಿದು ಬಿಟ್ಟಿದೆ. ಯಾಕಂದ್ರೆ ಆಕ್ಚುಲಿ ಅದು ಹೊರಗಡೆ ಬಂದಿದ್ದೇ ಅವನಿಗೆ ಹೊಟ್ಟೆ ಉರಿ. ಅವನು ಆಕ್ಚುಲಿ ಅಲ್ಲಿ ಅವನಿಗೆ ಸಿಟ್ಟು ಬರ್ತಾ ಇರೋದು ಅಲ್ಲಿ ಲೂಟಿ ಮಾಡಿದವ್ರ ಬಗ್ಗೆ. ಲೂಟಿ ಮಾಡಿದ್ರು ಅಂತಲ್ಲ, ಸಿಕ್ಕಾಕೊಂಡಿದ್ದಾರೆ ಅಂತ. ತನ್ನ ಸಮುದಾಯದ ಜನ ಶತಮಾನಗಳಿಂದ ಲೂಟಿ ಮಾಡ್ಕೊಂಡು ಬರ್ತಿದ್ರು ಸಹ ಏನು ಸಿಕ್ಕಾಕೊಳ್ಳದ ಎಷ್ಟು ನೀಟಾಗಿ ಲೂಟಿ ಮಾಡ್ಕೊಂಡು ಬರ್ತಿದ್ರು. ಈ ರಾಮ ಮಂದಿರದಲ್ಲಿ 1.5 ವರ್ಷ 2 ವರ್ಷದಲ್ಲೇ ಸಿಕ್ಕಾಕೊಂಡ್ಬಿಟ್ರಲ್ಲ. ಇವರಂತ ಅಯೋಗ್ಯರು ಇವರು. ನನ್ನ ಸಮುದಾಯದ ಮಾನ ತೆಗೆದ್ಬಿಟ್ರು. ಕಳ್ಳತನ ಮಾಡಕ್ ಬರಲ್ಲ ಇವ್ರಿಗೆ. ಕದ್ರೆ ಸಿಕ್ಕಾಕಳಂಗ್ ಕದಿತರ. ಶತಮಾನಗಳಿಂದ ಈ ದೇಶದ ಪ್ರತಿಯೊಂದು ದೇವಸ್ಥಾನವನ್ನು ಲೂಟಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಪ್ರತಿಯೊಂದು ಕ್ಷೇತ್ರದಲ್ಲೂ ನಾವು ದೌರ್ಜನ್ಯ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಪ್ರತಿಯೊಂದು ಸಮಾಜದಲ್ಲೂ ಸಹ ನಾವು ಮೌಢ್ಯ ಬಿತ್ಕೊಂಡು ಬರ್ತಾ ಇದ್ದೀವಿ. ಅವ್ರ ಮೇಲೆ ದೌರ್ಜನ್ಯ, ಅವ್ರಿಗೆ ಅವಮಾನಗಳನ್ನ ಎಲ್ಲವನ್ನೂ ಮಾಡ್ಕೊಂಡು ಬರ್ತಾ ಇದ್ದೀವಿ. ಆದ್ರೂ ಸಲೀಸಾಗಿ ತಪ್ಪಿಸ್ಕೊಂಡು ಬರ್ತಿದ್ದೀವಿ. ಆದ್ರೆ ಇಲ್ಲಿರುವಂತಹ ನನ್ನ ಮಕ್ಕಳು ತಗಲಾಕೊಂಡ್ಬಿಟ್ರಲ್ಲ ಅಂತ ಕೋಪ. ಆ ತಗಲಾಕೊಳ್ಳೋದಕ್ಕೆ ಸರಿಯಾಗಿ ಟ್ರೈನಿಂಗ್ ಕೊಡದೇ ಇರೋದೇ ಕಾರಣ ಅನ್ನೋದು ಅವನು ಕೋಪ. ಟ್ರೈನಿಂಗ್ ಯಾರು ಕೊಡಬೇಕಾಗಿತ್ತು ಅಂದ್ರೆ ಬಿಜೆಪಿ ಕೊಡಬೇಕಾಗಿತ್ತು. ನರೇಂದ್ರ ಮೋದಿಗೆ ಪ್ರೈಮ್ ಮಿನಿಸ್ಟರ್ ಸೀಟಿಯನ್ನು ಕೊಟ್ಟಿರೋದು. ಅವ್ರಿಗೆಲ್ಲ ಟ್ರೈನಿಂಗ್ ಕೊಡಬೇಕಾಗಿತ್ತು. ಹೀಗೆ ಗೊತ್ತಾಗದ ಹಾಗೆ ನಾಜೂಕಾಗಿ ಕದಿಯಬೇಕು ಅಂತ ಟ್ರೈನಿಂಗ್ ಕೊಡಬೇಕಾಗಿತ್ತು. ಕೊಡಬಾರ್ದು ಅನ್ನೋದು ಒಂದು ಲೆಕ್ಕಾಚಾರ. ಅದಕ್ಕೆ ಸಿಟ್ಟು ಮಾಡ್ಕೊಂಡಿದ್ದಾನೆ. ಆದ್ರೆ ಅದನ್ನು ಹೇಗೆ ತಿರುಗಿಸ್ಬಿಟ್ಟಿದ್ದಾನೆ ಅಂದ್ರೆ ಬಿಜೆಪಿ ವಿರುದ್ಧ ನಾನು ಮಾತಾಡ್ತಿದ್ದೀನಿ, ಬಿಜೆಪಿ ವಿರುದ್ಧ ನಾನು ನನ್ನ ಅಭಿಪ್ರಾಯವನ್ನು ಮಂಡಿಸ್ತಾ ಇದ್ದೀನಿ, ಹಾಗೆ ಹೀಗೆ. ಅಲ್ಲೂ ಸಹ ಮೋದಿಯ ವಿರುದ್ಧ ಒಂದು ಚಕಾರ ಇರಲ್ಲ. ಸಣ್ಣದಾಗಿ ಏನಾದ್ರು ಟಚ್ ಮಾಡಿ ಬಿಟ್ಬಿಡ್ತಾನೆ ಅಷ್ಟೇ. ಅದಕ್ಕಿಂತ ಹೆಚ್ಚಿಗೆ ಏನೂ ಇರಲ್ಲ. ಅಯ್ಯೋ ಮೋದಿ ಇಂಥ ಅಯೋಗ್ಯ ಅಂದ್ರೆ. ಅದರಲ್ಲೂ ಹೇಳ್ತಾನೆ ಕಾಂಗ್ರೆಸ್ನವರು ಲೂಟಿ ಬಗ್ಗೆ ಮಾತಾಡಕ್ಕೆ ಅರ್ಹರಲ್ಲ, ಪ್ರಗತಿಪರರು ಲೂಟಿಯ ಬಗ್ಗೆ ಮಾತಾಡಕ್ಕೆ ಅರ್ಹರಲ್ಲ. ಏನು ಇವ್ರ ಅಪ್ಪನ ಮನೆ ಆಸ್ತಿ ಇವನ್ ಡಿಸೈಡ್ ಮಾಡ್ತಾನೆ ಯಾವ್ದನ್ನ ಅರ್ಹರ. ಕದ್ದಿರೋದೇ ಕಳ್ಳನ ಮಕ್ಕಳು ಮಾಡಿರೋ ಕೆಲಸ. ಅದನ್ನ ಎಲ್ರೂ ಪ್ರಶ್ನೆ ಮಾಡಬಾರ್ದಂತೆ. ಇವನಂತವ್ರು ಕದ್ದು ಸಿಕ್ಕಾಕೊಂಡಿದ್ದು ತಪ್ಪು ಅಂತ ಯೋಚನೆ ಮಾಡೋರು ಮಾತ್ರ ಅಲ್ಲಿ ಪ್ರಶ್ನೆ ಮಾಡಬೇಕು ಅನ್ನೋದು ಇವನ ಅಭಿಪ್ರಾಯ. ಸೊ ಇತ್ತೀಚೆಗೆ ಏನು ಕೆಲವು ವೈರಲ್ ರೀಲ್ಗಳಾಗ್ತಿದ್ದಾವೆ. ರಂಗ ಏನೋ ಬಿಜೆಪಿನ ನರೇಂದ್ರ ಮೋದಿನ ಟೀಕೆ ಮಾಡ್ತವನೆ, ಅಟ್ಯಾಕ್ ಮಾಡ್ತವನೆ ಅಂತ. ಅದು ಬರೀ ಬುಡಾಂಗ್ ಡ್ರಾಮಾ. ಅದು ಬರೀ ಬುಡಾಂಗ್ ಡ್ರಾಮಾ. ಅವನು ಬಾಯಲ್ಲಿ ಹೇಳಿಸ್ಬಿಡಿ ನರೇಂದ್ರ ಮೋದಿ ನಾಲಾಯಕ್ಕು ಅಂತ, ನರೇಂದ್ರ ಮೋದಿ ಅರ್ಹ ವ್ಯಕ್ತಿ ಅಲ್ಲ ಪ್ರಧಾನಿ ಆಗೋದಕ್ಕೆ ಅಂತ, ನರೇಂದ್ರ ಮೋದಿ ಗೆದ್ದಿರೋದ ಧರ್ಮದ ಆಧಾರದ ಮೇಲೆ ಅಂತ, ನರೇಂದ್ರ ಮೋದಿ ಇತಿಹಾಸನೇ ಸರಿ ಇಲ್ಲ ಅಂತ ಹೇಳಿಸ್ಬಿಡಿ ಅವನ ಕೈಯಲ್ಲಿ. ಇಲ್ಲ, ಅದೆಲ್ಲ ಹೇಳಲ್ಲ. ಅದನ್ನ ಅವನು ಬೆಂಬಲಿಸ್ತಾನೆ. ಹಾಗೇ ಆಗಬೇಕು, ಹಂಗೆ ಗೆಲ್ತಾನೆ ಇರಬೇಕು ಬಿಜೆಪಿ. ಆದ್ರೆ ಕಳ್ತನ ಮಾಡಿ ಸಿಕ್ಕಾಕೊಂಡ್ಬಿಟ್ರಲ್ಲ, ಸಿಕ್ಕಬಾರ್ದಾಗಿತ್ತು. ಸಿಕ್ಕಾಕೊಳ್ಳಂಗೆ ಬಿಜೆಪಿ ಅವರು ಇದು ಮಾಡ್ಬಿಟ್ರಲ್ಲ ವ್ಯವಸ್ಥೆ. ನನ್ನ ಸಮುದಾಯ ಶತಮಾನಗಳಿಂದ ಸಿಕ್ಕಾಕೊಂಡಿರ್ಲಿಲ್ಲ, ಈಗ ಸಿಕ್ಕಾಕೊಂಡ್ಬಿಡ್ತು. ಇಲ್ಲಾಂದ್ರೆ ನೆಮ್ಮದಿಯಾಗಿ ಲೂಟಿ ಮಾಡ್ಕೊಂಡು ಹೀಗೆ ಮುಂದುವರ್ಕೊಂಡು ಹೋಗ್ಬೋದಾಗಿತ್ತು. ಇನ್ನೆಷ್ಟು ಶತಮಾನಗಳು ಲೂಟಿ ಹೊಡಿಬೋದಾಗಿತ್ತು ಅನ್ನೋದು ಒಂದು ಸಂಕಟ. ಅದಕ್ಕೆ ಬಾಯಿಗೆ ಬಂದಾಗ ಹೊಗಳ್ತಾನೆ. ಅದನ್ನ ಯಾರು ಸೀರಿಯಸ್ ಆಗಿ ತಗೊಂಡು ಅವನೇನೋ ಮೋದಿ ವಿರುದ್ಧ ಇದ್ದಾನೆ, ಬಿಜೆಪಿ ವಿರುದ್ಧ ಮಾತಾಡ್ತಾವನೆ, ಬದಲಾಗಬಿಟ್ಟಿದ್ದಾನೆ, ಬುದ್ಧಿ ಬಂದ್ಬಿಟ್ಟಿದೆ, ಜ್ಞಾನೋದಯ ಆಗ್ಬಿಟ್ಟಿದೆ, ಏನೂ ಆಗಿಲ್ಲ. ಅವನಿನ್ನೂ ಹೆಚ್ಚು ವಿಷಕಾರಿಯಾಗಿದ್ದಾನೆ. ಅದನ್ನ ಜಂತರ್ ಮಂತರ್ ಹೋರಾಟದ ವಿಚಾರದಲ್ಲಿ ಅವನ ಬಾಯಿಂದಾನೆ ಹೊರಗಾಗ್ತಾನೂ ಇದ್ದಾನೆ. ಅವನ ಪ್ರಕಾರ ವಾಂಗ್ಚುಕ್ ಬಗ್ಗೆ ಎಲ್ಲ ನಮ್ಗೆ ಗೊತ್ತು. ಅವ್ರನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ಳೋ ಅವಶ್ಯಕತೆನೇ ಇಲ್ವಂತೆ. ಈ ಪುಡಾಂಗನೊಬ್ಬನ್ನೇ ತಗೋಬೇಕು ಸೀರಿಯಸ್ ಆಗಿ. ವಾಂಗ್ಚುಕ್ಕು ಎಲ್ಲೆಲ್ಲ ಲಿಂಕ್ ಇದೆ, ಎಲ್ಲೆಲ್ಲ ಇದೆ. ಇನ್ನು ಆ ನಟ ಹೋಗಿರೋದ್ರು ಅದೆಲ್ಲ ಸೀರಿಯಸ್ ಆಗಿ ತಗೊಳಂಗಿಲ್ಲ ಯಾರು ಪ್ರಕಾಶ್ ರೈ ಬಗ್ಗೆ. ಇಂತಹ ಥರ್ಡ್ ಕ್ಲಾಸ್ ಅನ್ನ ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮವನ್ನ ಜನ ಕ್ಯಾಕರ್ಸ್ ಉಗುದು ಇಲ್ಲಿ ಬರ್ಬೇಡ ನೀನು ಪತ್ರಿಕೋದ್ಯಮ ಅಲ್ಲವೇ ಅಲ್ದ ನಿಂದು, ಪತ್ರಕರ್ತ ಅಲ್ಲವೇ ಅಲ್ಲ ನಿಂದು ಅಂತ ಓಡಿಸೋದಿದೆಯಲ್ಲ, ಅದು ಸರಿಯಾದ ಕ್ರಮನೇ. ಅದನ್ನೇ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ನಡೆಸಿದ್ದಾರೆ. ಜಂತರ್ ಮಂತರ್ನಲ್ಲಿ ಇನ್ನೊಂದು ವಿಡಿಯೋ ಮಾಡಿದ್ದೀನಿ ನೋಡಿ, ಅದರಲ್ಲಿ ಸ್ಪಷ್ಟವಾಗಿ ಸಾಕಷ್ಟು ಮಾತಾಡಿದ್ದೇನೆ. ಜಂತರ್ ಮಂತರ್ನಲ್ಲಿ ಗೋಧಿ ಮಾಧ್ಯಮ, ಎಂಜಲು ಮಾಧ್ಯಮಗಳನ್ನ ಕಂಡ ತಕ್ಷಣನೇ ಕ್ಯಾಕರ್ಸ್ ಒಗೆದು ಓಡಿಸ್ತಾ ಇದ್ದಾರೆ. ಹೊಡೆದು ಓಡಿಸುವಂತಹ ಸನ್ನಿವೇಶಗಳು ನಡೀತಾ ಇದೆ. ಬಟ್ ಅದು ತಪ್ಪು. ಹೊಡೆದು ಓಡಿಸ್ಬಾರ್ದು, ಉಗಿದು ಓಡಿಸಿದ್ರೆ ಸಾಕು, ಉಗಿದು ಓಡಿಸಿದ್ರೆ ಸಾಕು. ಮತ್ತೆ ಹೇಳ್ತಾ ಇದ್ದೀನಿ, ಹೊಡೆಯೋದು ಬೇಡ.
ಹೊಡೆಯೋದು ಬೇಡ ಅಷ್ಟೇ. ಸೊ ಇದಿಷ್ಟು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಿಂದ ಪಬ್ಲಿಕ್ ಟಿವಿಯನ್ನ ಉಗಿದು ಓಡಿಸಿರುವ ಕತೆ ಮತ್ತು ಅದರ ಸುತ್ತ ನಾವು ತಿಳ್ಕೊಳ್ಬೇಕಾದಂತಹ ವಿಚಾರಗಳು, ಎಸ್ಪೆಷಲಿ ಈ ಪಬ್ಲಿಕ್ ರಂಗನಾಥ್ ಅನ್ನುವಂತಹ ವಿಷಕಾರಿ ಜಂತುವಿನ ಬಗ್ಗೆ ನಾವು ತಿಳ್ಕೊಳ್ಳೇಬೇಕಾದಂತಹ ಒಂದಷ್ಟು ವಿಚಾರಗಳನ್ನು ಮಂಡಿಸಿದ್ದೀನಿ. ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ, ನೋಡಿದ ನಂತರ ನಾನು ಯೂಶುವಲ್ ಆಗಿ ಯಾವ ವಿಡಿಯೋಲ್ಲೂ ಹೇಳೋದಿಲ್ಲ, ಈ ವಿಡಿಯೋವನ್ನು ಹಂಚ್ಕೊಳ್ಳಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸಿ ಅಷ್ಟೇ. ಸೊ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.